ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜಕಾರಣಕ್ಕೆ ಸಂಬಂಧಪಟ್ಟ ದೊಡ್ಡ ಸುದ್ದಿ. ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ರಣತಂತ್ರವನ್ನು ಈಗ ಸ್ಪಷ್ಟವಾಗಿ ಓಪನ್ ಆಗಿ ಬೆಚ್ಚಿಟ್ಟಿದ್ದಾರೆ. ಸಿ ಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ಗೆ ಎಂಥ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಡೆಲ್ಲಿಲಾದ ಮೀಟಿಂಗ್ ಸೀಕ್ರೆಟ್ ಏನು ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡಲೇಬೇಕು ಅನ್ನೋದು ಫಿಕ್ಸ್ ಆದಮೇಲೆ ಇದು ನಡೀತಿರೋದು. ಸಿದ್ದರಾಮಯ್ಯನವರಿಂದ ಮೇ ತಿಂಗಳ ಡೆಡ್ಲೈನ್ ಫಿಕ್ಸ್ ಆಗಿದೆ. ಕೆಲವು ಘೋಷಣೆಗಳ ಅನುಷ್ಠಾನಕ್ಕೆ, ಬಜೆಟ್ ಘೋಷಣೆಗಳ ಅನುಷ್ಠಾನಕ್ಕೆ ಫೈಲೆಲ್ಲ ಅತ್ಯಂತ ತ್ವರಿತಗತಿಯಲ್ಲಿ ಮೂವ್ ಮಾಡಿಸ್ತಿದ್ದಾರೆ. ಡೆಡ್ಲೈನ್ ಇದು ಇಲ್ಲ, ಕ್ರಮ ಕೈಗೊಳ್ತೀನಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು, ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟು ಕರ್ನಾಟಕ ಪಾಲಿಟಿಕ್ಸಲ್ಲಿ ರಿಸಲ್ಟ್ ಹೊತ್ತಲ್ಲೇ ಏನಾಗ್ತಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರು ಫಿಕ್ಸ್ ಆಗಿದ್ದಾರೆ. ರಾಜಣ್ಣವ್ರು ಹೇಳಿದ್ದೇ ನಿಜ ಆಯ್ತಲ್ಲ. ರಾಜಣ್ಣವ್ರು ಮೊನ್ನೆ ಏನು ಹೇಳಿದ್ರು ಹೇಳಿ, ಅವರು ಓಪನ್ ಆಗಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನು ಪಾಲಿಸೋದಕ್ಕೆ ಬಿಡೋದಕ್ಕೆ ರೆಡಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಅಂತ. 5 ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಅಂತಿದ್ದಂಥ ಅತ್ಯಾಪ್ತನೇ ಇಂಥ ಸ್ಟೇಟ್ಮೆಂಟು ಫಸ್ಟ್ ಟೈಮ್ ಕೊಟ್ಟಿದ್ದು ಹಲವು ಚರ್ಚೆಗಳಿಗೆ ಕಾರಣ ಆಯಿತು. ಅಲ್ಲಿಗೆ ಸಿದ್ದರಾಮಯ್ಯನವ್ರು ಫಿಕ್ಸ್ ಆಗಿದ್ದಾರೆ ಅನ್ನೋದು ಗೊತ್ತಾಯ್ತಲ್ವ. ಸಿದ್ದರಾಮಯ್ಯನವರು ಒಂದು ಮೀಟಿಂಗಲ್ಲಿ ಪ್ರಯತ್ನ ಮಾಡೋಣ, ಬಟ್ ಏನು ಬೇಕಾದರೂ ಆಗ್ಬೋದು, ತಯಾರಾಗಿರಿ, ಎಲ್ಲರೂ ಮೆಂಟಲಿ ರೆಡಿಯಾಗಿ ಅಂತ ಸೂಚನೆ ಕೊಟ್ಟಿದ್ದು ಕೂಡ ಕೇಳಿಬಂತು. ಅದಾದಮೇಲೆ ಸತೀಶ್ ಜಾರಕಿಹೊಳಿ ಎಲ್ಲ ಸಿಡಿದೆದ್ದಿದ್ದು, ಕಾರ್ಯಾಚರಣೆ ಶುರು ಮಾಡಿದ್ದು, ನಮ್ಮ ಕೆಲಸ ನಾವು ಮಾಡಬೇಕಾಗತ್ತೆ, ಈಗ ಸಿದ್ದರಾಮಯ್ಯನವರ ಸಹಾಯಕರಾಗಿದ್ದಾರೆ ಅಂತ ಇದೆಲ್ಲ ಗೊತ್ತು ನಮಗೆ. ಇದರ ನಡುವೆ ಈಗ ಸಿದ್ದರಾಮಯ್ಯನವರು ಮೇ ಡೆಡ್ಲೈನ್ ಕೊಟ್ಟಿದ್ದಾರೆ. ಬಜೆಟ್ನ ಘೋಷಣೆಗಳು ಕೆಲವೊಂದೆಲ್ಲ, ಈ ನೇಮಕಾತಿ ವಿಚಾರ ಇರಬಹುದು, ಸುಮಾರು ಈ ಬಜೆಟ್ನಲ್ಲಿ ಮಹತ್ವಾಕಾಂಕ್ಷೆಯ ಸಿದ್ದರಾಮಯ್ಯನವರ ಕನಸಿನ ಘೋಷಣೆಗಳನ್ನ ಏನು ಮಾಡಿದ್ದಾರಲ್ಲ, ಅದನ್ನೆಲ್ಲ ತ್ವರಿತಗತಿಯಲ್ಲಿ ಅನುಷ್ಠಾನ ಮಾಡಲೇಬೇಕು ಅಂತ ಮೇ ಡೆಡ್ಲೈನನ್ನು ಪಾಸ್ ಮಾಡಿದ್ದಾರೆ. ಫೈಲ್ಗಳನ್ನು ಮೂವ್ ಮಾಡಿಸ್ತಿದ್ದಾರೆ. ಅದು ಸುಖ ಸುಮ್ಮನೆ ಆಗ್ತಿರೋದಲ್ಲ. ಕಾರ್ಯದರ್ಶಿಗಳಿಗೆ, ಆಯಾ ಇಲಾಖಾ ಪ್ರಮುಖ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ, ಇಲ್ಲ ಅಂದರೆ ಕ್ರಮ ಆಗುತ್ತೆ. ಮೇ ಇಂತಿಷ್ಟನೇ ತಾರೀಕಿನ ಒಳಗಡೆ ಈ ಕೆಲಸ ಮುಗಿಲೇಬೇಕು. ವಿಶೇಷವಾಗಿ ಬಜೆಟ್ನ 5 ಘೋಷಣೆಗಳ ಅನುಷ್ಠಾನ ಮೇ ತಿಂಗಳಲ್ಲಿ ಆಗಲೇಬೇಕು ಅನ್ನೋ ಕಟ್ಟಾಜ್ಞೆಯನ್ನು ಹೊರಡಿಸಿದ್ದು. ಈಗ ಇದ್ರ ಬಗ್ಗೆ ಕೈಪಾಳ್ಯದಲ್ಲಿ, ಸಂಪುಟದಲ್ಲಿ ಜೋರು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಕುರ್ಚಿ ಬಿಡೋದಕ್ಕೆ ಮಾನಸಿಕವಾಗಿ ರೆಡಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಅನಿವಾರ್ಯವಾಗುತ್ತೆ, ಹೈಕಮಾಂಡ್ ಅವರಿಗೆ ಸೂಚನೆಯನ್ನು ಇಂಟರ್ನಲ್ಲಿ ಕೊಟ್ಟಿದೆ ಅನ್ನೋ ತನಕ ಚರ್ಚೆಗಳಾಗ್ತಿದ್ದಾವೆ. ಆದರೆ ಇದೆಲ್ಲ ಸುದ್ದಿ, ಸಿದ್ದರಾಮಯ್ಯನವರು ಬಿಡಲೇಬೇಕಾಗತ್ತೆ ಅನ್ನೋದು ಗೊತ್ತಿರೋದೇ, ಒಂಥರ ಎಕ್ಸ್ಪೆಕ್ಟೆಡ್. ಇದು ಅಧಿಕಾರ ಅವ್ರಿಗೆ ಬಯಸಿದ್ದೆಲ್ಲವನ್ನ ಕೊಟ್ಟಿದೆ ಹೈಕಮಾಂಡ್. ಆದರೆ ಅದಕ್ಕೂ ಮೀರಿದ ಒಂದು ಬೆಳವಣಿಗೆ ಆಗ್ತಿದೆ. ಕ್ಲೈಮ್ಯಾಕ್ಸಲ್ಲಿ ಭಾರಿ ಆಘಾತ ಕೊಟ್ಟಿದ್ದಾರೆ ಡಿ ಕೆಗೆ ಸಿದ್ದರಾಮಯ್ಯನವರು. ಏನದು? ಸಿದ್ದು ಆಪ್ತರ ಟೀಮ್ ಒಂದು ಮೊನ್ನೆ ಡೆಲ್ಲಿಗೆ ಹೋಗಿದೆ. ಬಸವರಾಜ ರಾಯರೆಡ್ಡಿ ಸೇರಿದಂತೆ ಕೆಲವು ಸೀನಿಯರ್ಸ್ ಎಲ್ಲ ಹೋಗಿದ್ದಾರೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅದನ್ನು ನೇರವಾಗಿ ಬೇರೆ ಯಾರೂ ಅಲ್ಲ, ಬಸವರಾಜ ರಾಯರೆಡ್ಡಿಯವರೇ ಪ್ರತಿಷ್ಠಿತ ಸುದ್ದಿವಾಹಿನಿಯ ಸಂದರ್ಶನ ಕೊಟ್ಟು ತೆರೆದಿಟ್ಟಿದ್ದಾರೆ. ಹೌದು, ಇದು ಸಿದ್ದರಾಮಯ್ಯನವ್ರ ರಣತಂತ್ರ, ನಾವೇ ಕರೆದಿದ್ದೀವಿ ಖರ್ಗೆ ಅವರನ್ನು ಅಂತ. ಖರ್ಗೆಯವರೇ ಸಿ ಎಂ ಆಗಬೇಕು, ಸಿದ್ದರಾಮಯ್ಯನವ್ರು ಇಳಿಬೇಕಂದ್ರೆ ಅದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಲಿತ ಸಿ ಎಂ ಮೂಲಕ ಈ ಬದಲಾವಣೆ ಆಗಲಿ. ಅದು ಬಿಟ್ಟರೆ ಆ ಸ್ಥಾನಕ್ಕೆ ಬರುವಂತಹ ಅರ್ಹತೆ ಇರೋರು ಬೇರೆ ಯಾರೂ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿ ಖರ್ಗೆ ಅವರು ಬರ್ತಾರಾ? ಎಸ್, ಕರ್ನಾಟಕದಲ್ಲಿ ಸರ್ಕಾರ ಸೇಫ್ ಆಗಿರುತ್ತೆ. ಖರ್ಗೆ ಅವ್ರನ್ನ ಬಿಟ್ಟು ಈ ಸಂದರ್ಭದಲ್ಲಿ ಬೇರೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಸರ್ಕಾರಕ್ಕೆ, ಪಕ್ಷಕ್ಕೆ ಭಾರಿ ಅಪಾಯ, ಆಘಾತ, ಸರ್ಕಾರ ಏನು ಬೇಕಾದರೂ ಆಗಬಹುದು ಅನ್ನೋ ತನಕ ಹೈಕಮಾಂಡ್ಗೆ ಹೇಳಿ ಬಂದಿದ್ದಾರೆ. ಖರ್ಗೆ ಅವರ ಎದುರೇ ಕೂತು ಇದ್ರ ಬಗ್ಗೆ ಮಾತುಕತೆಯಾಗಿದೆ. AICC ಅಧ್ಯಕ್ಷ ಇದ್ದೀನಿ, ಈ ಹೊತ್ತಲ್ಲಿ ಇದನ್ನೆಲ್ಲ ಹೇಗೆ ಮಾತಾಡೋದು ಅಂತ ಖರ್ಗೆ ಅವರೇ ಮುಜುಗರ ಮಾಡಿಕೊಂಡಾಗ ನಾವೇ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸ್ತೀವಿ. ಮತ್ತು ಇದು ಒಂದೇ ಆಪ್ಷನ್ ಇರೋದು. ಸಿದ್ದರಾಮಯ್ಯನವರು ಸ್ವ ಇಚ್ಛೆಯಿಂದ ಏನೂ ಡ್ಯಾಮೇಜ್ ಮಾಡದೆ, ಅವರ ಆಪ್ತರೆಲ್ಲ ಸಮಸ್ಯೆ ಮಾಡದಂತೆ ಅವರು ಮನಸಾರೆ ಕೆಳಗಿಳಿಬೇಕು ಅಂದರೆ ಇದೊಂದೇ ಆಪ್ಷನ್ ಇರೋದು. ಇಲ್ಲ, ಅವರಷ್ಟು ಅರ್ಹರು ಬೇರೆ ಯಾರೂ ಇಲ್ಲ ಅನ್ನೋದನ್ನು ನೇರ ಮಂಡಿಸಿದ್ದಾರೆ. ನೋಡಿ, ಓಪನ್ ಆಗಿ ಬಸವರಾಜ ರಾಯರೆಡ್ಡಿ ಅವ್ರು ಹೇಳ್ತಿರೋದು ಇದು ಸಿದ್ದರಾಮಯ್ಯನವರ ರಣತಂತ್ರ. ಡೌಟೇ ಇಟ್ಕೊಳ್ಬೇಡಿ, ಅವರಂತಹ ವ್ಯಕ್ತಿತ್ವ ಸಿ ಎಂ ಆಗಿರೋ ಜಾಗಕ್ಕೆ ಮತ್ತೊಬ್ಬರು ಬರಬೇಕು ಅಂದರೆ ಖರ್ಗೆಯವರೇ ಬರಬೇಕು ಅಂತಿದ್ದಾರೆ. ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಈಗ ಮತ್ತೊಮ್ಮೆ PM ಆಗೋ ಅರ್ಹತೆ ಇರೋರು ಖರ್ಗೆ ಅವರು ಸಿ ಎಂ ಆದರೆ ಸರಿಯಾಗಿ ಆ ಜಾಗ ತುಂಬಿದಂಗೆ ಆಗುತ್ತೆ. ಅದು ಬಿಟ್ಟರೆ ಇನ್ಯಾರು ಅರ್ಹರಿಲ್ಲ ಅಂತ DKಗೆ ಸೆಡ್ ಹೊಡೆದಿದ್ದಾರೆ. ಅಲ್ಲಿಗೆ
ಒಂದಂತೂ ಸ್ಪಷ್ಟ, ಡಿ ಕೆ ಸಿ ಎಂ ಆಗೋದನ್ನು ಯಾವ ಕಾರಣಕ್ಕೂ ಸಹಿಸ್ಕೊಳ್ತಿಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ ಟೀಮ್. ಏನು ಬೇಕಾದರೂ ಆಗಲಿ ಡಿ ಕೆ ಸಿ ಎಂ ಆಗೋಕ್ಕೆ ಬಿಡಲ್ಲ ಅಂತ ಪರಮೇಶ್ವರ್ ಹಿಡಿದು ಸತೀಶ್ ಜಾರಕಿಹೊಳಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಹೈಕಮಾಂಡನ್ನು ಒಪ್ಪಿಸಿಯೇ ಬಿಟ್ರ. ಅದಾದ ಮೇಲೇ ಖರ್ಗೆಯವರು ಮೊನ್ನೆ ಹೌದು ನಾನು ಸಿ ಎಂ ಆಗಲಿ ಅಂತ ಇಲ್ಲಿಯವರು ಬಯಸ್ತಿದ್ದಾರೆ. ಹೈಕಮಾಂಡ್ ನಾಯಕರು ಅಂದರೆ ಸೋನಿಯಾ ಗಾಂಧಿ ಲೆವೆಲಲ್ಲೂ ಕೂಡ ಬಯಸ್ತಿದ್ದಾರೆ ಅನ್ನೋದನ್ನು ಫಸ್ಟ್ ಟೈಮ್ ಓಪನ್ ಆಗಿ ಹೇಳಿದ್ದು ಈ ಮೀಟಿಂಗ್ ಆದಮೇಲೆ ಅನ್ನೋದು ಖಚಿತವಾಗ್ತಿದೆ. ಅಲ್ಲಿಗೆ ಡಿ ಕೆ ಸಿ ಎಂ ಆದರೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋದನ್ನು ಸೋನಿಯಾ ರಾಹುಲ್ಗೆ ಕನ್ವಿನ್ಸ್ ಮಾಡಿರೋದು ಸಿದ್ದು ಟೀಮ್. ಹಾಗಾಗಿ ಮೇ 4ರ ಫಲಿತಾಂಶದ ಬಳಿಕ ಕರ್ನಾಟಕದಲ್ಲಿ ಏನು ಎಕ್ಸ್ಪೆಕ್ಟೆಡ್ ಇತ್ತಲ್ಲ ಅದು ಬಿಟ್ಟು ಬೇರೆ ಏನೋ ನಡೆಯುವ ಲಕ್ಷಣ ಕಂಡು ಬರ್ತಿದೆ. ಆದರೆ ಡಿ ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ. ನಾನಂತೂ ಪಕ್ಷನಿಷ್ಠ, ನೀವು ಏನು ಮಾಡ್ತಿರೋ ಮಾಡಿ, ಕೊಟ್ಟಿದ್ದನ್ನು ಪ್ರಸಾದ ಅಂತ ಸ್ವೀಕರಿಸ್ತೀನಿ, ಪಕ್ಷ ಬಿಡಲ್ಲ ನಾನು. ಆದರೆ ಅಲ್ಲೇ ಇರೋದು ಟ್ವಿಸ್ಟ್, ಅವರಿಟ್ಟಿರೋದು ಶಾಸಕರೇನಾದರೂ ಮಾಡಿದ್ರೆ ನನ್ನನ್ನು ಕೇಳಬೇಡಿ. ಶಾಸಕರು ಅಸಮಾಧಾನದಿಂದ ಈಗಾಗಲೇ 2.5 ವರ್ಷ ಆಗಿ ಹೋಗಿದೆ, ಬಹಳ ಬೇಸರದಲ್ಲಿದ್ದಾರೆ. ಅವರೇನಾದರೂ ಮಾಡಿದ್ರೆ ಮಾತ್ರ ನಮ್ಮನ್ನು ಕೇಳಬೇಡಿ ಅಂತಿದ್ದಾರೆ. ಸೊ ಬಿ ಜೆ ಪಿಗೆ ಒಂದು ಟೀಮನ್ನು ಕಳಿಸ್ಕೊಟ್ರೆ ಡಿ ಕೆ ಆಗೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಪೂರಕವಾಗಿ ಬಿ ಎಲ್ ಸಂತೋಷ್ ಅವರು ಅಚ್ಚರಿಯ ಬೆಳವಣಿಗೆಯಲ್ಲಿ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದಾರೆ. ಅಭಿಮಾನೋತ್ಸವ ಅದು ಇದು ಹೆಸರಲ್ಲಿ ಕೇಳಿ ಬರ್ತಿದ್ರು. ಇದರಲ್ಲಿ ಬೇರೆ ಏನೋ ಕರ್ನಾಟಕ ಪೊಲಿಟಿಕಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಇಂಟರ್ನಲ್ ಕೆಲವು ವಿಚಾರಗಳು ಕೇಳಿ ಬರ್ತಿದ್ದಾವೆ. ಕರ್ನಾಟಕದಲ್ಲಿ ಯಾರು ಊಹೆ ಮಾಡದಂಥ ಬೆಳವಣಿಗೆಗಳಾಗಬಹುದು, ನಾವು ತಯಾರಾಗಿರಬೇಕು ಅಂತ ಬಿ ಜೆ ಪಿ ಹೈಕಮಾಂಡ್ ಈಗ ಯಡಿಯೂರಪ್ಪನವರನ್ನು ಸಂಪರ್ಕಿಸಿದ್ದ. ಯಡಿಯೂರಪ್ಪನವ್ರಿಗೆ ಮತ್ತೆ ಮಹತ್ವ ಕೊಟ್ಟಿರೋದು, ಅಭಿಮಾನೋತ್ಸವಕ್ಕೆ ಹೈಕಮಾಂಡ್ ಬಲ ತುಂಬಿರೋದು, ಇದರೆಲ್ಲದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಬೆಳವಣಿಗೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇರಬಹುದು. ಹಾಗಾಗಿ ಈಗ ಕರ್ನಾಟಕ ಪೊಲಿಟಿಕಲ್ ಡೆವಲಪ್ಮೆಂಟಲ್ಲಿ ಭಾರಿ ತಿರುವು ಸಿಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದು ಬಣ ಅರಗಿಸಲಾರದಂಥ ಶಾಕನ್ನು ಕೊಡ್ತಿದೆ. ನೋಡಬೇಕು ಡಿ ಕೆ ಶಿವಕುಮಾರ್ ಹೇಗೆ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಒಬ್ಬಂಟಿ ಆಗಿಬಿಡ್ತಾರೆ. ಅವರು ಬೆನ್ನಿಗಿರೋರು ಈಗ ಹೊಸ ಶಾಸಕರು 50-60 ನಂಬರ್ ತೋರಿಸಿದ್ರು ಕೂಡ ಸರ್ಕಾರ ನಾವು ಬೀಳಿಸ್ತೀವಿ, ಅವ್ರ ನಂಬರ್ ತೋರಿಸಿ ಸರ್ಕಾರ ತರ್ತೀನಿ ಅಂದರೆ ಸರ್ಕಾರ ಬೀಳಿಸೋಷ್ಟು ಶಕ್ತಿ ನಮಗೂ ಇದೆ, ಡಿ ಕೆನ ಒಪ್ಕೊಳ್ಳಲ್ಲ ಅನ್ನೋ ಥರ ನೇರ ಈಗ ಇಂಡೈರೆಕ್ಟ್ ಆಗಲ್ಲ, ಪಕ್ಷದ್ರೋಹ ಹಣೆಪಟ್ಟಿ ಕಟ್ಕೊಳ್ಳೋಕ್ಕೂ ರೆಡಿ ಅನ್ನೋ ಮಟ್ಟಿಗೆ ಕೆಲವರು ಸಿಡ್ದೆದ್ದಂಗೆ ಕಾಣಿಸ್ತಾ ಇದೆ. ಏನು ಬೇಕಾದರೂ ಆಗಬಹುದು. ಹಾಗಾಗಿ ರಾಹುಲ್ ಸೋನಿಯಾ ರಿಸ್ಕ್ ತಗೊಂಡ್ರೆ, ಬದಲಾವಣೆ ಮಾಡಿದ್ರೆ ಅದು ಖರ್ಗೆ ಅವರನ್ನು ಕೂರಿಸುವ ಮೂಲಕ ಮಾತ್ರ ಅನ್ನೋದು ಈಗ ಸಿದ್ದು ಟೀಮ್ ಬಿಟ್ಟಿರುವಂತಹ ಟ್ರೇಲರ್. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಅದು ನಾವೇ ಮಾಡಿರೋದು ಅಂತ ಓಪನ್ ಆಗಿ ಹೇಳೋ ತನಕ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.